ರೇಣುಕಸ್ವಾಮಿ ಕೊಲೆ ಕೇಸ್ನ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಈಗ ಶ್ಯೂರಿಟಿ ಪ್ರೊಸೆಸ್ ಇವತ್ತು ನಡಿಬೇಕಾಗಿದೆ. ಸೊ 57ನೇ CCH ಕೋರ್ಟ್ ಅಲ್ಲಿ ಇವತ್ತು ಶ್ಯೂರಿಟಿ ಪ್ರೊಸೆಸ್ ನಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆರೋಪಿಗಳ ಪರ ವಕೀಲರು ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶ್ಯೂರಿಟಿ ಪೂರೈಸೋದಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಲಿಕ್ಕಿದ್ದಾರೆ. ಆರೋಪಿಗಳ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸ್ತಾರೆ. ಈ ಶ್ಯೂರಿಟಿ ಪ್ರೊಸೆಸ್ ಮಧ್ಯಾಹ್ನ 3 ಗಂಟೆಯ ಬಳಿಕ ಕೋರ್ಟ್ ನಡೆಸಲಿಕ್ಕಿದೆ. ಅಂದ್ರೆ ಬಹುತೇಕ ಸಂಜೆ ಅಷ್ಟೊತ್ತಿಗೆ ಅಂದ್ರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಪವಿತ್ರ ಗೌಡ ಮತ್ತು ಉಳಿದವರೇನಿದ್ದಾರೆ ಅವರು ರಿಲೀಸ್ ಆಗಬಹುದು. ಈಗಾಗಲೇ ದರ್ಶನ್ ಶ್ಯೂರಿಟಿ ಪ್ರೊಸೆಸ್ ಅಂತೂ ಮೊನ್ನೆನೇ ಮುಗಿದುಬಿಟ್ಟಿದೆ. ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲಿ ಶ್ಯೂರಿಟಿ ಪ್ರೊಸೆಸ್ ಅವರದೆಲ್ಲ ಆಗೋಗಿದೆ. ಮಧ್ಯಂತರ ಜಾಮೀನು ಪಡೆಯೋ ಟೈಮಲ್ಲಿ ಅವರು ಶ್ಯೂರಿಟಿ ಪ್ರೊಸೆಸ್ ಅನ್ನ ಮುಗಿಸ್ಕೊಂಡಿದ್ರು. ಸೊ ದರ್ಶನ್ ಜಾಮೀನಿನ ಬಗ್ಗೆ ಈಗ ಮೆಮೊ ಹಾಕ್ಲಿಕ್ಕಿದ್ದಾರೆ ವಕೀಲರು. ಸೊ ಈ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಆರೋಪಿಗಳ ಪರ ವಕೀಲರು. ಸೊ ಸದ್ಯಕ್ಕೆ ಮೆಮೊ ಸಲ್ಲಿಸೋ ಉದ್ದೇಶ ಏನಂತಂದ್ರೆ ಮೊನ್ನೆ ಮಧ್ಯಂತರ ಜಾಮೀನು ಮಂಜೂರಾದಂತಹ ಸಂದರ್ಭದಲ್ಲಿ ಶ್ಯೂರಿಟಿ ಪ್ರಕ್ರಿಯೆಯನ್ನ ಈಗಾಗಲೇ ದರ್ಶನ್ ಪರ ವಕೀಲರು ಮುಗಿಸಿದ್ರು. ಇದಕ್ಕೂ ಶ್ಯೂರಿಟಿಯಾಗಿ ಪರಿಗಣಿಸಬೇಕು ಅಂತ ಹೇಳಿಯೇ ಈ ಮೆಮೊನ ಸಲ್ಲಿಸುವಂತಹ ಕೆಲಸ ದರ್ಶನ್ ಪರ ವಕೀಲರಿಂದ ಆಗತ್ತೆ. ಇನ್ನು ದರ್ಶನ್ ಹೊರತುಪಡಿಸಿದ್ರೆ ಇನ್ನುಳಿದ ಆರೋಪಿಗಳೇನಿದ್ದಾರೆ ಅವರದು ಸದ್ಯಕ್ಕೆ ಶ್ಯೂರಿಟಿ ಪ್ರೊಸೆಸ್ ಆಗಲೇಬೇಕಾಗತ್ತೆ. ಹೀಗಾಗಿ ಆ ಶ್ಯೂರಿಟಿ ಪ್ರೊಸೆಸ್ 3 ಗಂಟೆ ನಂತರ ಕೋರ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಬಹುತೇಕ ಅದು ಅಂತ್ಯಗೊಂಡು 6 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲ ರಿಲೀಸ್ ಆಗುವ ಚಾನ್ಸಸ್ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಅರವಿಂದ ಗಮನಿಸ್ತಾ ಇದ್ದೀವಿ. ಈಗ ಯಾವ ರೀತಿ ಲೀಗಲ್ ಪ್ರೊಸೆಸ್ ಇರುತ್ತೆ, ಏನೆಲ್ಲ ಎಷ್ಟೊತ್ತಿಗೆ ದರ್ಶನ್ ಆಚೆ ಬರ್ಬೋದು, ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ. ದರ್ಶನ್ ಹಾಗೂ ಇನ್ನುಳಿದಂಥ ಆರೋಪಿಗಳಿಗೆ ಕಳೆದ ಶುಕ್ರವಾರ ರೆಗ್ಯುಲರ್ ಬೇಲ್ ಮಂಜೂರಾಗಿತ್ತು. ಈ ಹಿಂದೆ ದರ್ಶನ್ ಅವರಿಗೆ ಒಂದು ಮಧ್ಯಂತರ ಜಾಮೀನು ಕೂಡ ನೀಡಲಾಗಿತ್ತು. ಈಗ ಹೈಕೋರ್ಟ್ ಕೂಡ ಕೆಲವು ಷರತ್ತುಗಳನ್ನ ವಿಧಿಸಿ ಈ ಒಂದು ಬೇಲ್ನ ಮಂಜೂರು ಮಾಡಿರುವಂಥದ್ದು. ಅಂದರೆ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆಗೆ ತೆರಳುವಂತಿಲ್ಲ, ಹಾಗೆ ಇಬ್ಬರ ಶ್ಯೂರಿಟಿಯನ್ನು ಕೊಡುವಂಥದ್ದಾಗಿರ್ಬೋದು, 2 ಲಕ್ಷ ರೂಪಾಯಿ ಬಾಂಡ್ ಆಗಿರ್ಬೋದು, ಈ ರೀತಿಯಾಗಿ ಹಲವು ಷರತ್ತುಗಳನ್ನ ವಿಧಿಸಿ ಆ ಒಂದು ಬೇಲ್ ಪ್ರಕ್ರಿಯೆಯನ್ನು ಮಾಡಲಾಗುತ್ತದೆ. ಇನ್ನು ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಇರುವಂಥದ್ದು. ಇನ್ನುಳಿದಂಥ ಆರೋಪಿಗಳಿಗೆ ಇವತ್ತು ಅಂದರೆ ಈ ಬೇಲ್ ಶ್ಯೂರಿಟಿ ಪ್ರೊಸೀಜರ್ ಮುಗಿದ ನಂತರ ಆ ಬೇಲ್ ಕಾಪಿ ಏನಿರುತ್ತೆ ಅದು ಜೈಲಾಧಿಕಾರಿಗಳಿಗೆ ಹೋಗಿ ತಲುಪಿದ ನಂತರ ಅವರ ಬಿಡುಗಡೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಅವರಿಗೆ ಸಿಕ್ಕ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥದ್ದು. ಆ ಬೇಲ್ ಕಾಪಿ ಸಿಕ್ಕ ನಂತರ ಇವರು ಡಿಸ್ಚಾರ್ಜ್ ಮಾಡಿಕೊಂಡು ಒಂದು ಮನೆಯಿಂದನೇ ಫಿಸಿಯೋಥೆರಪಿ ಮುಖಾಂತರ ಚಿಕಿತ್ಸೆ ಪಡೆದು ಆ ಒಂದು ವೈದ್ಯರ ಜೊತೆ ಸಮಾಲೋಚನೆ ನಡೆಸಿ ಒಂದು ಸರ್ಜರಿ ಅವಶ್ಯಕತೆ ಇಲ್ಲ ಅನ್ನೋದೇ ಆದಲ್ಲಿ ಅವರು ಮನೆಯಿಂದನೇ ಚಿಕಿತ್ಸೆ ಪಡ್ಕೊಳ್ತೀನಿ ಅಂತ ಡಿಸ್ಚಾರ್ಜ್ ಮೊರೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಸೊ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಈ ಶ್ಯೂರಿಟಿ ಪ್ರೊಸೆಸ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಆರೋಪಿಗಳ ಪರ ವಕೀಲರು ಮಾಡ್ಕೊಳ್ತಾ ಇದ್ದಾರೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಬಹುತೇಕ ಈ ಎಲ್ಲ ಆರೋಪಿಗಳು ಜೈಲಿಂದ ರಿಲೀಸ್ ಆಗುವ ಸಾಧ್ಯತೆ ಅಧಿಕವಾಗಿದೆ. ಇನ್ನು ಮತ್ತೊಂದು ಕಡೆ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿರೋದು. ಇವರು ಕೂಡ ಇವತ್ತು ಡಿಸ್ಚಾರ್ಜ್ ಆಗಿ ಸಂಜೆ ಅಷ್ಟೊತ್ತಿಗೆ ಮನೆ ಸೇರ್ತಾರೆ ಅನ್ನುವಂಥ ಮಾಹಿತಿ ಇದೆ. ರೇಣುಕಸ್ವಾಮಿ ಕೊಲೆ ಕೇಸ್ನ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಈಗ ಶ್ಯೂರಿಟಿ ಪ್ರೊಸೆಸ್ ಇವತ್ತು ನಡಿಬೇಕಾಗಿದೆ. ಸೊ 57ನೇ CCH ಕೋರ್ಟ್ ಅಲ್ಲಿ ಇವತ್ತು ಶ್ಯೂರಿಟಿ ಪ್ರೊಸೆಸ್ ನಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆರೋಪಿಗಳ ಪರ ವಕೀಲರು ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶ್ಯೂರಿಟಿ ಪೂರೈಸೋದಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಲಿಕ್ಕಿದ್ದಾರೆ. ಆರೋಪಿಗಳ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸ್ತಾರೆ. ಈ ಶ್ಯೂರಿಟಿ ಪ್ರೊಸೆಸ್ ಮಧ್ಯಾಹ್ನ 3 ಗಂಟೆಯ ಬಳಿಕ ಕೋರ್ಟ್ ನಡೆಸಲಿಕ್ಕಿದೆ. ಅಂದ್ರೆ ಬಹುತೇಕ ಸಂಜೆ ಅಷ್ಟೊತ್ತಿಗೆ ಅಂದ್ರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಪವಿತ್ರ ಗೌಡ ಮತ್ತು ಉಳಿದವರೇನಿದ್ದಾರೆ ಅವರು ರಿಲೀಸ್ ಆಗಬಹುದು. ಈಗಾಗಲೇ ದರ್ಶನ್ ಶ್ಯೂರಿಟಿ ಪ್ರೊಸೆಸ್ ಅಂತೂ ಮೊನ್ನೆನೇ ಮುಗಿದುಬಿಟ್ಟಿದೆ. ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲಿ ಶ್ಯೂರಿಟಿ ಪ್ರೊಸೆಸ್ ಅವರದೆಲ್ಲ ಆಗೋಗಿದೆ. ಮಧ್ಯಂತರ ಜಾಮೀನು ಪಡೆಯೋ ಟೈಮಲ್ಲಿ ಅವರು ಶ್ಯೂರಿಟಿ ಪ್ರೊಸೆಸ್ ಅನ್ನ ಮುಗಿಸ್ಕೊಂಡಿದ್ರು. ಸೊ ದರ್ಶನ್ ಜಾಮೀನಿನ ಬಗ್ಗೆ ಈಗ ಮೆಮೊ ಹಾಕ್ಲಿಕ್ಕಿದ್ದಾರೆ ವಕೀಲರು. ಸೊ ಈ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಆರೋಪಿಗಳ ಪರ ವಕೀಲರು. ಸೊ ಸದ್ಯಕ್ಕೆ ಮೆಮೊ ಸಲ್ಲಿಸೋ ಉದ್ದೇಶ ಏನಂತಂದ್ರೆ ಮೊನ್ನೆ ಮಧ್ಯಂತರ ಜಾಮೀನು ಮಂಜೂರಾದಂತಹ ಸಂದರ್ಭದಲ್ಲಿ ಶ್ಯೂರಿಟಿ ಪ್ರಕ್ರಿಯೆಯನ್ನ ಈಗಾಗಲೇ ದರ್ಶನ್ ಪರ ವಕೀಲರು ಮುಗಿಸಿದ್ರು. ಇದಕ್ಕೂ ಶ್ಯೂರಿಟಿಯಾಗಿ ಪರಿಗಣಿಸಬೇಕು ಅಂತ ಹೇಳಿಯೇ ಈ ಮೆಮೊನ ಸಲ್ಲಿಸುವಂತಹ ಕೆಲಸ ದರ್ಶನ್ ಪರ ವಕೀಲರಿಂದ ಆಗತ್ತೆ.
ಇನ್ನು ದರ್ಶನ್ ಹೊರತುಪಡಿಸಿದ್ರೆ ಇನ್ನುಳಿದ ಆರೋಪಿಗಳೇನಿದ್ದಾರೆ ಅವರದು ಸದ್ಯಕ್ಕೆ ಶ್ಯೂರಿಟಿ ಪ್ರೊಸೆಸ್ ಆಗಲೇಬೇಕಾಗತ್ತೆ. ಹೀಗಾಗಿ ಆ ಶ್ಯೂರಿಟಿ ಪ್ರೊಸೆಸ್ 3 ಗಂಟೆ ನಂತರ ಕೋರ್ಟಲ್ಲಿ ಸ್ಟಾರ್ಟ್ ಆಗುತ್ತೆ. ಬಹುತೇಕ ಅದು ಅಂತ್ಯಗೊಂಡು 6 ಗಂಟೆ ಅಷ್ಟೊತ್ತಿಗೆ ಇವರೆಲ್ಲ ರಿಲೀಸ್ ಆಗುವ ಚಾನ್ಸಸ್ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಅರವಿಂದ ಗಮನಿಸ್ತಾ ಇದ್ದೀವಿ. ಈಗ ಯಾವ ರೀತಿ ಲೀಗಲ್ ಪ್ರೊಸೆಸ್ ಇರುತ್ತೆ, ಏನೆಲ್ಲ ಎಷ್ಟೊತ್ತಿಗೆ ದರ್ಶನ್ ಆಚೆ ಬರ್ಬೋದು, ಇದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ. ದರ್ಶನ್ ಹಾಗೂ ಇನ್ನುಳಿದಂಥ ಆರೋಪಿಗಳಿಗೆ ಕಳೆದ ಶುಕ್ರವಾರ ರೆಗ್ಯುಲರ್ ಬೇಲ್ ಮಂಜೂರಾಗಿತ್ತು. ಈ ಹಿಂದೆ ದರ್ಶನ್ ಅವರಿಗೆ ಒಂದು ಮಧ್ಯಂತರ ಜಾಮೀನು ಕೂಡ ನೀಡಲಾಗಿತ್ತು. ಈಗ ಹೈಕೋರ್ಟ್ ಕೂಡ ಕೆಲವು ಷರತ್ತುಗಳನ್ನ ವಿಧಿಸಿ ಈ ಒಂದು ಬೇಲ್ನ ಮಂಜೂರು ಮಾಡಿರುವಂಥದ್ದು. ಅಂದರೆ ಬೆಂಗಳೂರನ್ನ ಬಿಟ್ಟು ಬೇರೆ ಕಡೆಗೆ ತೆರಳುವಂತಿಲ್ಲ, ಹಾಗೆ ಇಬ್ಬರ ಶ್ಯೂರಿಟಿಯನ್ನು ಕೊಡುವಂಥದ್ದಾಗಿರ್ಬೋದು, 2 ಲಕ್ಷ ರೂಪಾಯಿ ಬಾಂಡ್ ಆಗಿರ್ಬೋದು, ಈ ರೀತಿಯಾಗಿ ಹಲವು ಷರತ್ತುಗಳನ್ನ ವಿಧಿಸಿ ಆ ಒಂದು ಬೇಲ್ ಪ್ರಕ್ರಿಯೆಯನ್ನು ಮಾಡಲಾಗುತ್ತದೆ. ಇನ್ನು ಆಸ್ಪತ್ರೆಯಲ್ಲಿ ದರ್ಶನ್ ಅವರು ಇರುವಂಥದ್ದು. ಇನ್ನುಳಿದಂಥ ಆರೋಪಿಗಳಿಗೆ ಇವತ್ತು ಅಂದರೆ ಈ ಬೇಲ್ ಶ್ಯೂರಿಟಿ ಪ್ರೊಸೀಜರ್ ಮುಗಿದ ನಂತರ ಆ ಬೇಲ್ ಕಾಪಿ ಏನಿರುತ್ತೆ ಅದು ಜೈಲಾಧಿಕಾರಿಗಳಿಗೆ ಹೋಗಿ ತಲುಪಿದ ನಂತರ ಅವರ ಬಿಡುಗಡೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನು ಅವರಿಗೆ ಸಿಕ್ಕ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂಥದ್ದು. ಆ ಬೇಲ್ ಕಾಪಿ ಸಿಕ್ಕ ನಂತರ ಇವರು ಡಿಸ್ಚಾರ್ಜ್ ಮಾಡಿಕೊಂಡು ಒಂದು ಮನೆಯಿಂದನೇ ಫಿಸಿಯೋಥೆರಪಿ ಮುಖಾಂತರ ಚಿಕಿತ್ಸೆ ಪಡೆದು ಆ ಒಂದು ವೈದ್ಯರ ಜೊತೆ ಸಮಾಲೋಚನೆ ನಡೆಸಿ ಒಂದು ಸರ್ಜರಿ ಅವಶ್ಯಕತೆ ಇಲ್ಲ ಅನ್ನೋದೇ ಆದಲ್ಲಿ ಅವರು ಮನೆಯಿಂದನೇ ಚಿಕಿತ್ಸೆ ಪಡ್ಕೊಳ್ತೀನಿ ಅಂತ ಡಿಸ್ಚಾರ್ಜ್ ಮೊರೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಸೊ ನಾವು ಗಮನಿಸ್ತಾ ಇದ್ದೀವಿ, ಈಗಾಗಲೇ ಈ ಶ್ಯೂರಿಟಿ ಪ್ರೊಸೆಸ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಆರೋಪಿಗಳ ಪರ ವಕೀಲರು ಮಾಡ್ಕೊಳ್ತಾ ಇದ್ದಾರೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಬಹುತೇಕ ಈ ಎಲ್ಲ ಆರೋಪಿಗಳು ಜೈಲಿಂದ ರಿಲೀಸ್ ಆಗುವ ಸಾಧ್ಯತೆ ಅಧಿಕವಾಗಿದೆ. ಇನ್ನು ಮತ್ತೊಂದು ಕಡೆ ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ಆಸ್ಪತ್ರೆಯಲ್ಲಿರೋದು. ಇವರು ಕೂಡ ಇವತ್ತು ಡಿಸ್ಚಾರ್ಜ್ ಆಗಿ ಸಂಜೆ ಅಷ್ಟೊತ್ತಿಗೆ ಮನೆ ಸೇರ್ತಾರೆ ಅನ್ನೋಂಥ ಮಾಹಿತಿ ಇದೆ. ರೇಣುಕಸ್ವಾಮಿ ಕೊಲೆ ಕೇಸ್ನ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಈಗ ಶ್ಯೂರಿಟಿ ಪ್ರೊಸೆಸ್ ಇವತ್ತು ನಡಿಬೇಕಾಗಿದೆ. ಸೊ 57ನೇ CCH ಕೋರ್ಟ್ ಅಲ್ಲಿ ಇವತ್ತು ಶ್ಯೂರಿಟಿ ಪ್ರೊಸೆಸ್ ನಡೆಯೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆರೋಪಿಗಳ ಪರ ವಕೀಲರು ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಶ್ಯೂರಿಟಿ ಪೂರೈಸೋದಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಲಿಕ್ಕಿದ್ದಾರೆ. ಆರೋಪಿಗಳ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸ್ತಾರೆ. ಈ ಶ್ಯೂರಿಟಿ ಪ್ರೊಸೆಸ್ ಮಧ್ಯಾಹ್ನ 3 ಗಂಟೆಯ ಬಳಿಕ ಕೋರ್ಟ್ ನಡೆಸಲಿಕ್ಕಿದೆ. ಅಂದರೆ ಬಹುತೇಕ ಸಂಜೆ ಅಷ್ಟೊತ್ತಿಗೆ, ಅಂದರೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಪವಿತ್ರ ಗೌಡ ಮತ್ತು ಉಳಿದವರೇನಿದ್ದಾರೆ ಅವರು ರಿಲೀಸ್ ಆಗಬಹುದು. ಈಗಾಗಲೇ ದರ್ಶನ್ ಶ್ಯೂರಿಟಿ ಪ್ರೊಸೆಸ್ ಅಂತೂ ಮೊನ್ನೆನೇ ಮುಗಿದುಬಿಟ್ಟಿದೆ. ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲಿ ಶ್ಯೂರಿಟಿ ಪ್ರೊಸೆಸ್ ಅವ್ರದ್ದೆಲ್ಲ ಆಗೋಗಿದೆ. ಮಧ್ಯಂತರ ಜಾಮೀನು ಪಡೆಯೋ ಟೈಮಲ್ಲಿ ಅವರು ಶ್ಯೂರಿಟಿ ಪ್ರೊಸೆಸನ್ನು ಮುಗಿಸ್ಕೊಂಡಿದ್ರು. ಸೊ ದರ್ಶನ್ ಜಾಮೀನಿನ ಬಗ್ಗೆ ಈಗ ಮೆಮೊ ಹಾಕ್ಲಿಕ್ಕಿದ್ದಾರೆ ವಕೀಲರು. ಸೊ ಈ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಆರೋಪಿಗಳ ಪರ ವಕೀಲರು. ಸೊ ಸದ್ಯಕ್ಕೆ ಮೆಮೊ ಸಲ್ಲಿಸೋ ಉದ್ದೇಶ ಏನಂತಂದ್ರೆ, ಮೊನ್ನೆ ಮಧ್ಯಂತರ ಜಾಮೀನು ಮಂಜೂರಾದಂತಹ ಸಂದರ್ಭದಲ್ಲಿ ಶ್ಯೂರಿಟಿ ಪ್ರಕ್ರಿಯೆಯನ್ನ ಈಗಾಗಲೇ ದರ್ಶನ್ ಪರ ವಕೀಲರು ಮುಗಿಸಿದ್ರು. ಇದಕ್ಕೂ ಶ್ಯೂರಿಟಿಯಾಗಿ ಪರಿಗಣಿಸಬೇಕು ಅಂತ ಹೇಳಿಯೇ ಈ ಮೆಮೊನ ಸಲ್ಲಿಸುವಂತಹ ಕೆಲಸ ದರ್ಶನ್ ಪರ ವಕೀಲರಿಂದ ಆಗತ್ತೆ. ಇನ್ನು ದರ್ಶನ್ ಹೊರತುಪಡಿಸಿದ್ರೆ ಇನ್ನುಳಿದ ಆರೋಪಿ